ಹಾವೇರಿ ರಸ್ತೆ ಅಪಘಾತದಲ್ಲಿ 13 ಜನ ಮೃತಪಟ್ಟಿದ್ದಾರೆ. ಏನು ಭದ್ರಾವತಿ ತಾಲೂಕಿನ ಎಮ್ಮೆಹಟ್ಟಿ ಗ್ರಾಮ ಇದೆ. ಈ ಗ್ರಾಮದ ಏನೋ ಬೇರೆ ಬೇರೆ ಮನೆಗಳಿದ್ದಾವೆ. ಆ ಮನೆಗಳಲ್ಲಿ ದುಃಖ ಮನೆಗಟ್ಟಿದೆ, ಆಕ್ರಂದನ ಮುಗಿಲು ಮುಟ್ಟಿದೆ ಇರ್ಬೋದು. ಈಗ ಮಾನಸ ಏನು ಇದ್ದಾಳೆ, ಯುವತಿ ಇದ್ದಾಳೆ, ಅವಳು ರಸ್ತೆ ಅಪಘಾತ ಮಾಡಿದ್ರು. ಅವ್ರ ತಾಯಿ ಕೂಡ ಮೃತಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ. ಅವ್ರ ಅಕ್ಕ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಈ ಘಟನೆ ಸಂಪಟ್ಟಾಗಿ ತಮ್ಮ ಏನು ಎಷ್ಟೊತ್ತಿಗೆ ಮಾಹಿತಿ ಸಿಕ್ತು, ಎಷ್ಟು ಗಂಟೆ ಹೋಗಿದ್ರಿ, ಏನಾಯ್ತು ಅಂತ? 6:30 ಮಾಹಿತಿ ಸಿಕ್ಕಿತ್ತು ನಮಗೆ. ಓದ್ತಾ ಇದ್ಲು ಅವಳು ಬೆಂಗಳೂರಲ್ಲಿ. MSc ಮಾಡಿದ್ಲು. ಅವಳು DC ಆಗ್ಬೇಕಂತ ಕನ್ಸಿತ್ತು. ಸಹಜವಾಗಿ ಕೂಡ ಇವಳು ಮಾನಸ ಏನು ಅವಳಿಗೆ ಕಣ್ಣು ಕಾಣಿಸ್ತಿಲ್ವಾ, ಹೇಗೆ? ಅಂಗವಿಕಲ, ಹುಟ್ಟದಾಗಿಂದಾನೆ ಅಂಗವಿಕಲ ಆಗಿದ್ಲು ಅವಳು. 2 ಕಣ್ಣು ಕಾಣ್ತಿರ್ಲಿಲ್ಲ. 2 ಕಣ್ಣು ಆಪರೇಷನ್ ಮಾಡಿದ್ರು. ಬ್ರೈಲ್ ಲಿಪಿ ಓದ್ತಿದ್ಲು ಅವಳು. ಅವಳು DC ಆಗ್ಬೇಕಂತ ಕನ್ಸಿತ್ತು. ಹೋಗ್ಬಿಟ್ಲು ಅವಳು ನಮ್ಮನ್ನೆಲ್ಲ ಬಿಟ್ಟು. ಅಮ್ಮ, ಸಹಜವಾಗಿ ಅವಳು ದೊಡ್ಡ ಸಾಧನೆ ಮಾಡ್ಬೇಕಂತ ದೊಡ್ಡ ದೊಡ್ಡ ಕನಸ್ಕೊಂಡಿದ್ಲು. ಅವಳು ಫುಟ್ಬಾಲ್ ಆಡ್ತಿಲ್ಲ, ಕ್ರಿಕೆಟ್ ಆಡ್ತಿಲ್ಲ. ಫುಟ್ಬಾಲ್ ಇಂಡಿಯನ್. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಟೀಮಲ್ಲಿ ಸೆಲೆಕ್ಟ್ ಆಗಿದ್ಲು ಅವಳು. ಹೌದು. ಅಂದ್ರು ಬ್ಲೈಂಡ್ ಆದ್ರೂ ಕೂಡ ದೊಡ್ಡ ಸಾಧನೆ ಮಾಡಿದ್ಲು. ಇಲ್ಲ, ಇಡೀ ಗ್ರಾಮ ಕೂಡ ಅಚ್ಚುಮೆಚ್ಚಾಗಿಲ್ಲ, ಎಲ್ಲರೂ ಮಗಳಾಗಿದ್ಲು ಅಂತ. ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಿದ್ಲು ಅವಳು ಫುಟ್ಬಾಲ್ ಅಲ್ಲಿ. ಫಸ್ಟ್ ಪ್ಲೇಸ್ ಬಂದಿದ್ಲು ಇಂಡಿಯಾ ಟೀಮ್ ಅಲ್ಲಿ. ಅವಳೆ ಲೀಡರ್ ಆಗಿದ್ಲು, ಅವಳೆ ಕ್ಯಾಪ್ಟನ್ ಆಗಿದ್ಲು ಅವಳೆ. ಇನ್ನು ಸಾಧನೆ ಮಾಡ್ಬೇಕಂತ ಬಹಳ ಆಸೆ ಇತ್ತು ಅವಳಿಗೆ. ಬಿಟ್ಟೋಗ್ಬಿಟ್ಲು ನಮ್ಮನ್ನೆಲ್ಲ. ಸಹಜವಾಗಿ ಕೂಡ ಏನು ಅಕ್ಕ ಇದ್ದಾಳೆ, ಮಾನಸನ ಕಳ್ಕೊಂಡಂತ ಅಕ್ಕ ಇದ್ದಾಳೆ. ಅಕ್ಕ ಏನು ದುಃಖದಲ್ಲಿದ್ದಾಳೆ. ಅವಳ ದುಃಖ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ಸಹಜವಾಗಿ ತನ್ನ ಏನು ಕುಟುಂಬ ಇದೆ, ತಾಯಿ ಮತ್ತೆ ತನ್ನ ಅಕ್ಕ ಏನು ತಂಗಿನ ಕಳ್ಕೊಂಡಿದ್ದಾರೆ. ಹಾಗಾಗಿ ಸಹ ನೋವಾಗಿದೆ. ಅಂದರೆ ಒಂದು ದೊಡ್ಡ ಸಾಧನೆ ಮಾಡ್ಬೇಕಂತ ಹೇಳಿ ಏನು ಮಾನಸ ಕನಸ್ಕೊಂಡಿದ್ಲು. ಆದರೆ ಈ ಒಂದು ದುರ್ಘಟನೆಯಲ್ಲಿ ಮೃತಪಟ್ಟಿದ್ದಾಳೆ. ಸಹಜವಾಗಿ ಕೂಡ ಎಲ್ಲರಿಗೂ, ಇಡೀ ಕುಟುಂಬಕ್ಕೆ ನೋವಾಗಿದೆ, ಬೇಸರ ಆಗಿದೆ. ಸಹಜವಾಗಿ ಕೂಡ ಗ್ರಾಮಸ್ಥರು ಬೇಸರ ಆಗಿದೆ. ಅಂದರೆ ಒಂದು ಒಳ್ಳೆ ಕ್ರೀಡಾಪಟು ಕೂಡ ಈ ಒಂದು ದುರ್ಘಟನೆಯಲ್ಲಿ ನಾವು ಗ್ರಾಮಸ್ಥರ ಕಳ್ಕೊಂಡ್ರೆ, ಈ ಕುಟುಂಬಸ್ಥರ ಕಳ್ಕೊಂಡ್ರೆ ನೋವು ಕೂಡ ಸಾಕಷ್ಟು ದೊಡ್ಡ ತುಂಬಲಾದ ನಷ್ಟ ಈ ಒಂದು ಕುಟುಂಬಕ್ಕಾಗಿದೆ ಅಂತ ಹೇಳ್ಬೋದು. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮಿ, TV9 ಶಿವಮೊಗ್ಗ.